ಹೈಕಮಾಂಡ್ ನೋಟಿಸ್ಗೂ ಜಗ್ಗದ ಶಾಸಕ ಯತ್ನಾಳ್ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ವಿಜಯೇಂದ್ರ ವಿರುದ್ಧ ಮತ್ತೆ ಶಾಸಕ ಗರ್ಜನೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಇವತ್ತು ಮತ್ತೊಮ್ಮೆ ಗುಡುಗಿರುವಂತಹ ಯತ್ನಾಳ್ ವಿಜಯೇಂದ್ರ ವಿರುದ್ಧವಾಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಕೊನೆ ಅಧಿವೇಶನ ಆಗತ್ತೆ ಅಂತ ಹೇಳಿ BY ವಿಜಯೇಂದ್ರ ಹೇಳಿದ್ರು. ಅದಕ್ಕೆ ತಿರುಗೇಟ್ ಕೊಟ್ಟಿರುವಂತಹ ಯತ್ನಾಳ್, ವಿಜಯೇಂದ್ರ ಬಳಿ ಇರುವಂತಹ ಇಂಟೆಲಿಜೆನ್ಸ್ ನನ್ನ ಹತ್ತಿರ ಇಲ್ಲ, ಸಿದ್ದರಾಮಯ್ಯ ಇಳ್ದೇ ಬಿಡ್ತಾರೆ ಅಂತ ನಾನೇನು ಹೇಳಕ್ ಹೋಗಲ್ಲ, ಬಹಳಷ್ಟು ಜನ ಕೇಳಿದ್ದಾರೆ, ಅಂಥದ್ದೇನೂ ಆಗೋದಿಲ್ಲ ಬಿಡಿ ಅಂತನೂ ಕೂಡ ಯತ್ನಾಳ್ ಮಾತಾಡಿದ್ದಾರೆ. ಕಾಂಗ್ರೆಸ್ನವರು ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ನನಗೆ ಗೊತ್ತಿಲ್ಲ. ಇಡಿ ದಾಳಿ ಏನಾದರೂ ಆದರೆ ಕೊನೆ ಅಧಿವೇಶನ ಆಗಬಹುದು, ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ದಿನ ಮುಂದುವರಿತಾರೆ. ಕಾನೂನಾತ್ಮಕವಾಗಿ ಆದರೆ ಆಗಬಹುದು ಅಂತ ಹೇಳಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಯತ್ನಾಳ್ ಮೊದಲಿಗೆ ವಿಜಯೇಂದ್ರಗೆ ಟಾಂಗ್ ಕೊಟ್ಟರು, ನಂತರ ಈ ವಿಚಾರಗಳನ್ನು ಹೇಳಿದ್ದಾರೆ. ವಿಜಯೇಂದ್ರ ಅವರಿಗೆ ಬಲ್ಲಿರುವಂಥ ಒಂದು ಅಗಾಧವಾದಂಥ ಇಂಟೆಲಿಜೆನ್ಸ್ ನನ್ನ ಬಲ್ಲಿಲ್ಲ. ಅದಕ್ಕೆ ನಾನೇನು ಅದ್ರ ಬಗ್ಗೆ ಮುಖ್ಯಮಂತ್ರಿ ಇಳದೇ ಬಿಡ್ತಾರೆ ಹಂಗೆ ಭವಿಷ್ಯ ಹೇಳೋದಿಲ್ಲ. ಯಾಕಂದರೆ ಭಾಳ ಸಲ ಭಾಳ ಮಂದಿ ಹೇಳ್ಯಾರ, ಏನೂ ಅಂತ ಆಗೋದಿಲ್ಲ. ಅವ್ರು ಕಾಂಗ್ರೆಸ್ನವರು ಅವ್ರನ್ನ ಇಳಿಸ್ಬೇಕತ್ತಾರೋ ಬಿಡಬೇಕತ್ತಾರೋ ಏನೋ ಯಾವುದು ಕಡೆಗೆ ಕಾನೂನಾತ್ಮಕವಾಗಿ ನಾಳೆ ಗಿಡಿದು ಏನಾರ ಆದರೆ ಏನಾರ ಆಗ್ಬೋದು, ಕೊನೆ ಅಧಿವೇಶನ ಆಗ್ಬೋದು. ನೋಡ್ರಿ ಕುರ್ಚಿ ಅವರು ಅದೇ ಮಾಡ್ಲಕತ್ತಾರೆ, ಅವ್ರು ಮಾಡ್ಲಕತ್ತಾರತೆ ಇಂಥವೆಲ್ಲ ಅನ್ನೋತ ಯಾರು ಈಗ ಗಮನ ಕೊಡ್ಲಾರದ ಕಾರಣ ಏನಂದ್ರೆ ಯಾವಾಗ ನಾವು ಅಧಿಕಾರದಿಂದ ಹೋಗ್ತೀವಿ ಅನ್ನೋದು ಬಿಟ್ರೆ ಅದೇ ಇದು ಭಯದಾಗ ಅದಾರೆ.